ನೋಡಿ ಇದರಲ್ಲಿ ಕಡಿಮೆ ಖರ್ಚಲ್ಲಿ ಕೋಳಿಗೆ ಯಾವ ಥರ ನೀರಿಡ್ಬೋದು ಒಂದು ಪೇಂಟ್ ಡಬ್ಬದಲ್ಲಿ ರೆಡಿ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಖಾಲಿ ಪೇಂಟ್ ಡಬ್ಬ ಎತ್ಕೊಂಡು ಅದಕ್ಕೆ ಡ್ರಿಲ್ ಮಾಡಬೇಕು. ಡ್ರಿಲ್ ಮಾಡಿ ಒಂದು ಹೋಲ್ ಮಾಡಿ ಅದಕ್ಕೆ ಈ ಥರ ಬೌಲ್ ಥರ ಒಂದು ಪ್ರಾಡಕ್ಟ್ ಬರುತ್ತೆ, ಅದನ್ನು ಫಿಟ್ ಮಾಡಬೇಕು ಕ್ಲೀನಾಗಿ. ನೋಡಿ ಇದನ್ನು ಕ್ಲೀನಾಗಿ ಅದ್ರೊಳಗಡೆ ಹಾಕಿ ಫಿಟ್ ಮಾಡಿ, ಒಳಗಡೆಯಿಂದ ಒಂದು ಕ್ಲಾಂಪ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಫಿಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಳುತ್ತೆ. ಈಗ ಏನು ಮಾಡಬೇಕು ಅಂದರೆ ಆ ಪೇಂಟ್ ಡಬ್ಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಡ್ರಿಲ್ ಮಾಡಿಕೊಂಡು ಹಾಕ್ಕೊಬೇಕು. ಏಕೆಂದರೆ ಜಾಸ್ತಿ ಆದರೆ ಕೋಳಿಗಳು ಜಾಸ್ತಿನೂ ಕುಡಿಯೋಕ್ಕಾಗಲ್ಲ. ಅದಕ್ಕೆ 4 ಮಾಡ್ಬೋದು ಈ ಪೇಂಟ್ ಡಬ್ಬಕ್ಕೆ. ಇದಕ್ಕೆ 4 ಹೋಲ್ನ ನಾವು ಕೊರಿತಾ ಇದ್ದೀವಿ. ಹೋಲ್ನ ಕೊರಿಬೇಕಾದ್ರೆ ಕೆಳಗಡೆ ಡಬ್ಬದ ಕೆಳಗಡೆಯಿಂದ 1-2 ಇಂಚು ನೀವು ಬಿಟ್ಟು ಕೊರಿಬೇಕಾಗುತ್ತೆ. ಇದನ್ನು ಇಡಬೇಕಾದ್ರೆ ನೀವು ಒಂದು ಆಲೋ ಬ್ಲಾಕು ಇಲ್ಲ ಅಂತಂದರೆ ಅದ್ರ ಕೆಳಗಡೆ ಯಾವುದು ಹಿಡಿಯುತ್ತೋ ಅದ್ರ ಮೇಲೆ ಇಟ್ಬಿಟ್ಟು ಕೋಳಿಗಳಿಗೆ ನೀರನ್ನ ಇಡ್ಬೋದು. ಅದು ಯಾವ ಥರ ಅಂತ ಅಂದರೆ ಮುಂದೆ ತೋರಿಸ್ತೀನಿ ನೋಡಿ. ಹಂಗೆ ನಾವು ಹೋಲ್ಗಳು ಮಾಡೋ ಬಿಟ್ಟನು ಅಷ್ಟೇ ಕ್ಲೀನಾಗಿ ಅದು ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ತಗೊಂಡು ಬಿಟ್ಟನ್ನ ಕೊರಿಬೇಕಾಗುತ್ತೆ. ಜಾಸ್ತಿ ಆದರೆ ನೀರು ಸೋರಿಕೆ ಆಗುತ್ತೆ. ಎಲ್ಲ ಆದಮೇಲೆ ಕ್ಲೀನಾಗಿ ಫಿಟ್ ಮಾಡಿ ಒಂದು ಸತಿ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ತಾಯಿದ್ದೀವಿ ನೋಡಿ. ಪೂರ್ತಿ ಎಲ್ಲ ನಾವು 6 ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದ್ರಲ್ಲಿ 4 ಸಾಕು ಈ ಡಬ್ಬಕ್ಕೆ, ಚಿಕ್ಕ ಡಬ್ಬಕ್ಕೆ. ಅದನ್ನೆಲ್ಲ ಕ್ಲೀನಾಗಿ ನಾನು ಫಿಟ್ ಮಾಡ್ಕೊತಾ ಇದ್ದೀನಿ. ಫಿಟ್ ಮಾಡ್ಕೊಂಡು ಕ್ಲೀನಾಗಿ ಹಿಂದೆಗಡೆ ಸಹ ನಾವು ಕ್ಲ್ಯಾಂಪ್ ಹಾಕ್ಕೊಬೇಕಾಗುತ್ತೆ. ಕ್ಲೀನಾಗಿ ಹಾಕ್ಕೊಬೇಕು, ಇಲ್ಲ ಅಂತಂದರೆ ನೀರು ಲೀಕೇಜ್ ಆಗುತ್ತೆ. ನೋಡಿ ಇದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕಾಗುತ್ತೆ. ನಾವು ಅಷ್ಟೇ ಆಪೋಸಿಟ್ ಡೈರೆಕ್ಷನೆಲ್ಲ ಹಾಕಿದ್ವಿ. ಏಕೆಂದರೆ ಕೋಳಿ ಕುಡಿಯೋದಕ್ಕೂ ನೀರನ್ನ ಈಸಿ ಆಗುತ್ತೆ. ಕ್ಲೀನಾಗಿ ಜೋಡಿಸ್ಕೊಂಡು ಹಾಕಬೇಕಾಗುತ್ತೆ. ನೋಡಿ 4ನೇದು ಹಾಕ್ತಾಯಿದ್ದೀವಿ. ಈಗ 4ನೇದು ಕೂಡ ತಿರ್ಪ ಕಳಚಿ ನಾವು ಅದಕ್ಕೆ ಹಾಕ್ತಾಯಿದ್ದೀವಿ. ಹಾಕಿ ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀರು ಬಿಟ್ಟು ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ಕ್ಲೀನಾಗೆಲ್ಲ ಹಾಕಿದ್ವಿ. ಕ್ಲೀನಾಗಿ ಫಿಟ್ ಮಾಡ್ಕೊಬೇಕು. ಕ್ಲೀನಾಗಿ ಫಿಟ್ ಮಾಡಿಕೊಂಡು ಇದನ್ನೊಂದು ಸತಿ ಚೆಕ್ ಮಾಡಿ ನೀರು ಬಿಡಬೇಕಾಗುತ್ತೆ. ನೋಡಿ ಇದನ್ನು ಫಿಟ್ ಮಾಡ್ತಾಯಿದ್ದೀನಿ ನಾನು. ಒಂದೊಂದೇ ನಿಧಾನಕ್ಕೆ ನೋಡಿ ಫಿಟ್ ಮಾಡಬೇಕು. ಒಳಗಡೆ ಮುರ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ. ತಿರ್ಗಾ ನಿಮಗೇನಕ್ಕೂ ಪ್ರಯೋಜನ ಬರಲ್ಲ ಅದು. ನೋಡಿ ಇದು ಕಡಿಮೆ ಖರ್ಚಲ್ಲಿ ನಿಮಗೆ ಕೋಳಿಗಳಿಗೆ ನೀರಿಡೋದಕ್ಕೆ ಅಂತ ಮಾಡಿ ತೋರಿಸ್ತಾಯಿದ್ದೀನಿ ನಾನು. ಇದನ್ನು ನೀವು ಮಾಡಿಕೊಂಡ್ರೆ ಕಡಿಮೆ ಖರ್ಚಲ್ಲಿ ನಿಮಗೆ ಕೋಳಿಗಳಿಗೆ ನೀರಿಡ್ಬೋದು, ಮತ್ತು ವೇಸ್ಟು ಕೂಡ ಆಗೋಲ್ಲ, ಮತ್ತು ಕ್ಲೀನಾಗಿ ಇದನ್ನು ತೊಳಿಬೋದು ಕೂಡ ನೀವು. ಇದು ಒಂದು ಡ್ರಾಪ್ ನೀರು ವೇಸ್ಟ್ ಆಗೋಲ್ಲ ಕೂಡ, ಏಕೆಂದರೆ ಕುಡ್ದಂಗೆ ನೀರು ಹಂಗೆ ಬರ್ತಾ ಇರುತ್ತೆ ಆಚೆ. ಕ್ಲೀನಾಗಿ ಫಿಟ್ ಮಾಡ್ಕೊಬೇಕು. ಒಂದು ಸತಿ ಎಲ್ಲ 2 ಸತಿ ಚೆಕ್ ಮಾಡಬೇಕು, ಇಲ್ಲಾಂದರೆ ನೀರು ಲೀಕೇಜ್ ಆಗ್ಬಿಡುತ್ತೆ. ನೋಡಿ ಕ್ಲೀನಾಗಿ ಬಿಗಿಯಾಗಿ ನಾವು ಕ್ಲ್ಯಾಂಪ್ಗಳನ್ನ ಹಾಕ್ಕೊಬೇಕಾಗುತ್ತೆ ಹಿಂದೆ. ಅದರಲ್ಲೆಲ್ಲ ಆಕ್ಸಸರೀಸ್ ಕೊಟ್ಟಿರ್ತಾರೆ. ನೋಡಿ ಕ್ಲೀನಾಗಿ ಫಿಟ್ ಆಗಿದೆ ತೋರಿಸ್ತಾ ಇದ್ದೀವಿ. ನೋಡಿ ಈ ಥರ ಇರುತ್ತೆ ಅದು. ಅದನ್ನು ಫಿಟ್ ಮಾಡಬೇಕು ಕ್ಲೀನಾಗಿ. ಅಷ್ಟೇ ಹೋಲ್ ಮಾತ್ರ ಕೊರಿಬೇಕು. ನೋಡಿ ಈಗ ಇಟ್ಟು ತೋರಿಸ್ತಾ ಇದ್ದೀವಿ. ನೋಡಿ ಹಾಗೆ ನೋಡಿ ಮುಂದೆ ನೀರು ಬಿಟ್ಟು ಕೂಡ ಅದರಲ್ಲಿ ಚೆಕ್ ಮಾಡಿ ನಾವು ನಿಮ್ಗೊಂದು ಸತಿ ತೋರಿಸ್ತೀವಿ. ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಕ್ಲೀನಾಗಿ ಫಿಟ್ ಮಾಡಿದ್ದೀವಿ ನಾವು. ಕೋಳಿಗಳಿಗೆ ಕಡಿಮೆ ಖರ್ಚಿನಲ್ಲಿ ನೀರನ್ನ ಇಡ್ಬೋದು. ನೋಡಿ ನಾವು ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀವಿ. ನಿಮ್ಮ ಕೋಳಿಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟು ನೀವು ಒಂದು ಇಟ್ಟಿಗೆ ಇಲ್ಲ ಆಲೋ ಬ್ಲಾಕ್ನ ಇಟ್ಬಿಟ್ಟು ಹೈಟ್ ಮಾಡಿಕೊಂಡು ನೀರು ಹಾಕ್ಬೋದು. ಇದ್ರ ಮೇಲೆ ಮುಚ್ಚಬೇಕಾಗುತ್ತೆ. ಇಲ್ಲ ಅಂತಂದರೆ ಕೋಳಿಗಳು ಹತ್ತಿ ಗಲೀಜು ಮಾಡಿಬಿಡ್ತವೆ. ನೋಡಿ ಕ್ಲೀನಾಗಿ ಈ ಥರ ನೀರು ಒಳಗಡೆಗೆ ಬರುತ್ತೆ. ತಿರ್ಗಾ ಆಚೆ ಚೆಲ್ಲಲ್ಲ ಅದು. ಫುಲ್ ಆದಮೇಲೆ ಅದೇ ಕ್ಲೋಸ್ ಆಗುತ್ತೆ. ನೀರು ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಕೆಳಗಡೆ ಕೂಡ ಚೆಲ್ಲಲ್ಲ. ನಾವು ಕ್ಯಾಪ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಕ್ಯಾಪ್ ಹಾಕ್ತೀವಿ. ಕ್ಯಾಪ್ ಹಾಕಿ ನೋಡಿ ಒಂಚೂರು ಚೆಲ್ಲಲ್ಲ ಇವು. ಇದನ್ನು ಕೋಳಿಗಳು ಕ್ಲೀನಾಗಿ ಕುಡಿತವೆ. ನೋಡಿ ಇದನ್ನು ನೋಡಿ ಕಡಿಮೆ ಖರ್ಚಲ್ಲಿ ಇದನ್ನು ಮಾಡ್ಕೊಬೋದು ರೈತರುಗಳು.